ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಬಿಸಿಲಲ್ಲೇ ನಿಂತಿದ್ದೆ. ಮಾರ್ನಿಂಗ್ ಬಿಸಿಲು ತುಂಬ ಚೆನ್ನಾಗಿ ಬರ್ತಿತ್ತು. 7:30ಗೆ ಎದ್ದ ತಕ್ಷಣವೇ ಹೆಲ್ತಿ ಡ್ರಿಂಕ್ ಕುಡಿದು ಆನಂತರ ದಿಯನು ಕೂಡ ನನ್ನ ಜೊತೆನೇ ಬಂದಳು. ಅವಳನ್ನು ಕೂಡ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಲ್ಸೋಣ ಅಂದ್ಕೊಂಡು ಬಿಸಿಲಲ್ಲಿ ನಿಂತಿದ್ವಿ. ಹಾಗೆಯೇ ತಿಂಡಿಗೆ ಇವಾಗ ಕಾಫಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಟೀನ ಮಾಡೋದಕ್ಕೆ ಇಡ್ತಾಯಿದ್ದೆ. ನೀರನ್ನ ಹಾಕ್ಕೊಂಡು ಸ್ವಲ್ಪ ಟೀ ಪೌಡರ್ ಹಾಗೆ ಶುಂಠಿನ ತುರಿದು ಸೇರಿಸ್ಕೊಳ್ತಿದ್ದೀನಿ. ಅದು ಸ್ವಲ್ಪ ಕುದಿ ಬಂದಮೇಲೆ ಇವಾಗ ಹಾಲನ್ನ ಸೇರಿಸ್ಕೊಳ್ತಿದ್ದೀನಿ. ಅದು ಚೆನ್ನಾಗಿ ಕುದಿ ಬರಲಿ. ಆನಂತರ ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತೀನಿ ನಾನು. ನನಗಂತೂ ಟೀನೇ ಫೇವ್ರೇಟು. ಎಲ್ಲರೂ ಜಾಸ್ತಿ ಕಾಫಿನ ಇಷ್ಟಪಡ್ತಾರೆ. ನನಗಂತೂ ಟೀ ಅಂದ್ರೇ ತುಂಬ ಇಷ್ಟ. ನನಗೆ ಬೇಕು ಅನಿಸ್ದಾಗಲೆಲ್ಲ ನಾನು ಟೀನೇ ಕುಡಿತೀನಿ. ಇದನ್ನು ಸ್ವಲ್ಪ ನೀಟಾಗಿ ಬೆಂದಮೇಲೆ ಅದನ್ನು ಸೋಸ್ಕೊಬಿಡೋಣ. ಇವಾಗ ಅದ್ರ ಜೊತೆಗೆ 2 ರಸ್ಕು ಏನಾದರೂ ತೊಗೊಳ್ತೀನಿ ನಾನು. ಬೇಕು ಅಂದ ಡೈಲಿ ತೊಗೊಳ್ಳೋದಿಲ್ಲ, ಯಾವತ್ತಾದರೂ ಒಂದೊಂದು ದಿನ ತೊಗೊಳ್ತೀನಿ ಅಷ್ಟೇ. ಹಾಗೆ ದಿಯಾಗೆ ಟೀ ಜೊತೆ ಪುರಿ ತಿನ್ನೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವಳಿಗೆ ಸ್ವಲ್ಪ ಪುರಿನ ಹಾಕಿ ಕೊಡ್ತಾಯಿದ್ದೀನಿ. ಅವಳಿಗೆ ನೈಟ್ ಹೊತ್ತು ಅವಳು ಜಾಸ್ತಿ ಊಟನೇ ಮಾಡಿದ ರೀತಿ ಮಲಗಿರ್ತಾಳಲ್ಲ, ಆವತ್ತಿನ ದಿನ ಅವಳು ಬೇಗನೆ ಎದ್ದು ಹೊಟ್ಟೆ ಹಸಿವು ಅಂದ್ಬಿಡ್ತಾಳೆ. ಆವಾಗ ನಾನು ಆ ರೀತಿ ಪುರಿನ ಹಾಕಿ ಕೊಡ್ತೀನಿ. ಆವಾಗ ತಿಂದು ಆಟ ಆಡೋಕ್ಕೆ ಅವಳಿಗೂ ಕೂಡ ಆರಾಮ ಅನಿಸುತ್ತೆ. ಹಾಗಾಗಿ ಆ ರೀತಿ ಮಾಡಿಕೊಡ್ತೀನಿ. ಇವಾಗ ನಾನು ತಿಂಡಿಗೆ ಕಾಯಿ ಚಟ್ನಿ ಮತ್ತು ರೊಟ್ಟಿನ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆನ ಹುರ್ಕೊಳ್ತಿದ್ದೀನಿ. ಮೆಣಸಿನ್ಕಾಯಿ ಕೂಡ ಹಾಗೆ ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ. ಸ್ಟವ್ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹುರಿದಿರೋವಂಥ ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬಿಡೋಣ. ಇದೀಗ ರೆಡಿಯಾಗಿದೆ. ಇಲ್ಲಿ ರೊಟ್ಟಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ರಿಂಗ್ ಇದ್ದಾಗ ರೊಟ್ಟಿ ಹಿಟ್ಟು ಕಲಿಸುವಾಗ ಅಥವಾ ಚಪಾತಿ ಹಿಟ್ಟು ಕಲಿಸುವಾಗ ರಿಂಗ್ ಒಳಗೆಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ನಾನು ತೆಗ್ದಿಟ್ಟೆ ಕಲಿಸ್ಬಿಡ್ತೀನಿ ಯಾವಾಗಲೂ ಕೂಡ. ನೀಟಾಗಿ ಕಲಿಸ್ಕೊಬಿಡೋಣ. ನಂತರ ಉಂಡೆ ಮಾಡಿ ಒಂದು 5 ನಿಮಿಷ ಹಾಗೆ ಬಿಟ್ಟು ಬೇರೆ ಕೆಲಸ ಇದ್ದರೆ ಮಾಡಿಕೊಂಡು ಆನಂತರ ಎಲ್ಲರೂ ಬರೋ ಟೈಮಿಗೆ ಕರೆಕ್ಟಾಗಿ ರೊಟ್ಟಿನ ತಟ್ಕೊಳ್ತೀನಿ. ಇಲ್ಲಾಂದರೆ ತಣ್ಣಗಾದರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ, ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಅದನ್ನು ಎಲ್ರಿಗೂ ಕೂಡ ಸರ್ವ್ ಮಾಡಿ ಆನಂತರ ಇವತ್ತು ಹುಳ್ಳಿಕಾಳನ್ನ ಮೊಳಕೆ ಕಟ್ಟಕ್ಕೆ ಹಾಕಿದ್ದೆ. 1 ಡೇಗೆ ಇಷ್ಟು ಮೊಳಕೆ ಬಂದಿದೆ, ಸಾಕು. ಇವತ್ತೇ ಸಾಂಬಾರು ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹುಳ್ಳಿಕಾಳನ್ನ ಹಾಕ್ಕೊಂಡಿದ್ದೀನಿ. ಆನಂತರ 1 ಈರುಳ್ಳಿ, 1 ಟೊಮೊಟೊ, 3 ಬೆಳ್ಳುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಢಕ್ಕನ್ ಕ್ಲೋಸ್ ಮಾಡಿಕೊಂಡು 2ರಿಂದ 3 ವಿಷಲ್ ಹಾಕಿಸ್ಕೊಳ್ಳೋಣ. ಅದು ನೀಟಾಗಿ ನೆಂದಿರುತ್ತಲ್ಲ, 2ರಿಂದ 3 ವಿಷಲ್ ಹಾಕ್ಸಿದ್ರೆ ಬೆಂದ್ಬಿಡುತ್ತೆ. ಆ ಬೆಂದಿರೋ ಅಂಥದ್ದನ್ನ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ 1-2 ಸೌಟಷ್ಟು ಕಾಳು, ಹಾಗೆ ಇನ್ನು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಅದನ್ನು ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ನಾವು ಧನಿಯಾ ಪೌಡರ್ ಯೂಸ್ ಮಾಡೋದಿಲ್ಲ ಬಸ್ಸಾಂಬಾರಿಗೆ, ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತೀನಿ. ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸಿ ಮಾಡ್ಕೊಬಿಟ್ಟು ಅದನ್ನು ತೆಗೆದಿಟ್ಕೊಳ್ತಿದ್ದೀನಿ. ಹಾಗೆಯೇ ಸ್ಟವ್ನ ಹಚ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಜೀರಿಗೆ, ಉದ್ದಿಟ್ಟಿರೋಂಥ ಬೆಳ್ಳುಳ್ಳಿ, ಹಾಗೆ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಯಲಿ. ಅದು ಬೆಂದಾದ ನಂತರ ಇದಕ್ಕೆ ಈಗ ಮುರಿದಿಟ್ಕೊಂಡಿರೋಂಥ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ಅದನ್ನು ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಈಗ ಇದು ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋಂಥ ಖಾರನ ಇದಕ್ಕೆ ಸೇರಿಸ್ಕೋಬೇಕು. ಪೂರ್ತಿಯಾಗಿ ಎಲ್ಲನೂ ಸೇರಿಸ್ಕೊಂಡು ಆನಂತರ ಅದೇ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಜಾಸ್ತಿ ನೀರು ಹಾಕ್ಬಾರ್ದು, ಸ್ವಲ್ಪನೇ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಒಂದು 3 ನಿಮಿಷ ಕುದ್ದಾದ ನಂತರ ಇದೇನು ಕಾಳನ್ನ ಬೇಯಿಸ್ಕೊಂಡಿರ್ತೀವಲ್ಲ, ಮೊಳಕೆ ಕಾಳನ್ನ, ಆ ರಸ ಕೂಡ ತೆಗೆದಿಟ್ಕೊಂಡಿರಬೇಕು. ಅದನ್ನು ಖಾರ ಕುದಿ ಬಂದಾದ ನಂತರ ಅದರೊಳಗಡೆ ಸೇರಿಸ್ಕೊಂಡು ಇದು ಕೂಡ ನೀಟಾಗಿ ಕುದಿಯೋ ಥರ ಮಾಡ್ಕೋಬೇಕು. ಕುದ್ದಾದ ನಂತರ ಉಪ್ಪನ್ನ ಸೇರಿಸ್ಕೋಬೇಕು. ಇದು ಬೇಕಿದ್ದರೆ ನೀವು ಹುಳಿನ ಸೇರಿಸ್ಕೋಬೋದು. ನಾನು ಇವತ್ತು ಹುಳಿ ಹಾಕಿರಲಿಲ್ಲ, ಟೊಮೊಟೊನೇ ಜಾಸ್ತಿ ಹಾಕಿದ್ದೆ ಅಂತ. ಇದೀಗ ಬೆಂದಿದೆ, ಆಫ್ ಮಾಡ್ಕೊಬಿಡೋಣ.
ಆನಂತರ ಇನ್ನೊಂದು ಕಡೆ ಸ್ಟವ್ನ ಹಚ್ಕೊಂಡು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕೊಳ್ಳೋಣ. ಇಲ್ಲಿ ಕಾಳನ್ನ ಹುರ್ಕೋಬೇಕು, ಅದಕ್ಕೋಸ್ಕರ ಅದೇನು ಮೊಳಕೆ ಕಾಳು ಸಾಂಬಾರಿಗೆ ಬೇಯಕ್ಕೆ ಹಾಕಿದ್ನೋ ಅದು ಜಾಸ್ತಿನೇ ಹಾಕಿದ್ದೆ. ನಂಚೋದಕ್ಕೆ ಮುದ್ದೆ ಬಸ್ಸಾಂಬಾರ್ ಜೊತೆ ಸ್ವಲ್ಪ ಕಾಳು ಕೂಡ ಇರಬೇಕು, ಹಾಗಾಗಿ ಸ್ವಲ್ಪ ಆಯಿಲ್ ಹಾಕಿ ಈಗ ಸಾಸಿವೆನ ಸೇರಿಸ್ಕೊಳ್ಳೋಣ. ಇದಕ್ಕೆ ಕುಟ್ಟಿಟ್ಟಿರೋಂಥ ಬೆಳ್ಳುಳ್ಳಿ ಹಾಗೆ ಮುರಿದಿಟ್ಕೊಂಡಿರೋಂಥ ಒಣಮೆಣ್ಸಿಕಾಯಿ ಕಟ್ ಮಾಡಿರೋಂಥ ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ನೀಟಾಗಿ ಬೇಯೋ ಥರ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ನ ಸೇರಿಸ್ಕೊಳ್ಳೋಣ. ಆನಂತರ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತೀನಿ. ಕಾಳು ಉರಿವಾಗ ಸ್ವಲ್ಪ ತೆಂಗಿನಕಾಯಿ ತುರಿನ ಜಾಸ್ತಿನೇ ಸೇರಿಸ್ಕೋಬೇಕು, ಟೇಸ್ಟಿ ಚೆನ್ನಾಗಿರುತ್ತೆ. ಈಗ ಬೆಂದಿರೋಂಥ ಕಾಳನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಫಸ್ಟೇ ನೀವು ಒಗ್ಗರಣೆಗೆ ಉಪ್ಪನ್ನ ಸೇರಿಸ್ಕೊಂಡು, ಅಂದರೆ ಈರುಳ್ಳಿ ಹಾಕ್ತೀವಲ್ಲ ಆಗಲೇ ಉಪ್ಪನ್ನ ಸೇರಿಸ್ಕೋಬೇಕು. ಎಷ್ಟು ಬೇಕಾಗುತ್ತೋ ಅಷ್ಟು. ಕಾಳನ್ನ ಬೇಯೋದಕ್ಕೆ ಕೂಡ ಉಪ್ಪನ್ನ ಹಾಕಿರ್ತೀವಲ್ಲ ನೋಡಿ ಹಾಕೊಳ್ಳಿ ಉಪ್ಪನ್ನ. ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡು ಹಾಗೆ ಸ್ಟವ್ ಆಫ್ ಮಾಡ್ಕೊಬಿಡೋಣ. ಈಗ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮುದ್ದೆ ಹಾಗೆ ಸ್ವಲ್ಪ ಹುರಿದಿರೋಂಥ ಕಾಳು, ಈಗ ಬಸ್ಸಾಂಬಾರನ್ನ ಹಾಕ್ಕೊಳ್ತಿದ್ದೀನಿ. ಇದು ಅಪ್ಪನಿಗೆ ಊಟಕ್ಕೆ ಕೊಡ್ತಾ ಇದ್ದೀನಿ ಇವಾಗ. ಆನಂತರ ಸಂಜೆ ಈವ್ನಿಂಗ್ ಇವತ್ತು ಮಠದ ಜಾತ್ರೆ ಇತ್ತು, ಹೋಗೋಣ ಅಂದ್ಕೊಂಡು ಎಲ್ಲರೂ ಕೂಡ ಹೋಗ್ತಾ ಇದ್ವಿ. ಟಿಯಾ, ನಾನು, ಹಸ್ಬೆಂಡ್ 3 ಜನ ಹೋಗ್ತಿದ್ವಿ. ಹಾಗೆ ನಾದಿನಿ ಅವ್ರ ಹಸ್ಬೆಂಡ್ ಅವರು ಕೂಡ ಬಂದಿದ್ದರು. ಎಲ್ಲರೂ ಕೂಡ ಹೋಗ್ತಾ ಇದ್ವಿ. ಆಲ್ರೆಡಿ ಬಂದಿದ್ವಿ ದೇವಸ್ಥಾನದ ಹತ್ರ. ಇದು ಬಿಡಾರದಳ್ಳಿ ದೇವಸ್ಥಾನ, ಮಠ ಅಂತಲೇ ಕಟ್ಟಿದ್ದಾರೆ. ಫಸ್ಟ್ ಇದ್ದಿದ್ದು ಬಿಡಾರದಳ್ಳಿ ಅಂತ, ಇವಾಗಂತೂ ಮಠ ಅಂತ ಎಲ್ಲ ಮಠ ಅಂತಲೇ ಹೇಳ್ತಾರೆ. ಮಠ ಅಂದ್ರೇ ಎಲ್ಲರೂ ಗೊತ್ತಾಗ್ಬಿಡುತ್ತೆ ಇಲ್ಲಿ ಸುತ್ತಮುತ್ತ. ದೂರ ಇರೋರಿಗೆ ಅಷ್ಟಾಗಿ ಗೊತ್ತಿರಲ್ಲ ಅಂದ್ಕೊಳ್ತೀನಿ. ಪಾರ್ವತಿ ಜನಿಸಿದಂಥ ಸ್ಥಳ ಇದು. ಇದ್ರ ಬಗ್ಗೆ ನನಗೆ ಏನೂ ಅಷ್ಟಾಗಿ ಕತೆ ಗೊತ್ತಿಲ್ಲ, ಗೊತ್ತಿದ್ದಿದ್ರೆ ಹೇಳ್ತಿದ್ದೆ. ಎಲ್ರೂ ಕೇಳಿದೆ, ಆದರೂ ಯಾರೂ ನನಗೂ ಗೊತ್ತಿಲ್ಲ ಅಂದರು. ಹಳ್ಳಿಯಾಗಿರೋದ್ರಿಂದ, ಅಂದರೆ ತುಂಬ ಹಿಂದೆ ಅಜ್ಜಿ ತಾತ ಇದ್ರಲ್ಲ ಅವರಿಗೆಲ್ಲ ಗೊತ್ತಿರೋದು, ಇವಾಗಿನ ಜನಗಳಿಗಂತೂ ಗೊತ್ತೇ ಇಲ್ಲ. ಹಾಗಾಗಿ ಏನೂ ನನಗೆ ತಿಳ್ಕೊಳೋದಕ್ಕಾಗಲಿಲ್ಲ. ಈ ಸ್ಥಳ ಅಂತೂ ಪಾರ್ವತಿ ದೇವಿ ಹುಟ್ಟಿದ ಸ್ಥಳ ಅಂತಲೇ ಹೇಳ್ತಾರೆ. ಅಷ್ಟೇ ನನಗೆ ಗೊತ್ತಿರೋದು, ಅಷ್ಟನ್ನೇ ಹೇಳ್ತಾ ಇದ್ದೀನಿ. ಇದೇನು ಅದು ಶಿವಂದು ಇದೆಯಲ್ಲ, ಅಲ್ಲಿ ವಿಗ್ರಹ ತೋರಿಸ್ತೀನಿ. ಅಲ್ಲಿ ಶಿವ ಬೂದಿ ಆಗಿರೋವಂಥದ್ದು, ಅಲ್ಲಿ ಬೂದಿ ಈಗಲೂ ಕೂಡ ಇದೆ. ಅಲ್ಲಿಂದ ಬೂದಿನ ತಗೊಳ್ತಾ ಇರ್ತಾರೆ ಆವಾಗವಾಗ. ಈಗಂತೂ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಸುತ್ತು ಕಾಂಪೌಂಡ್ ಥರ ಮಾಡಿ. ಒಳಗಡೆ ಎಲ್ಲ ಕೈ ಹಾಕಿ ತೆಗಿತಾರೆ ಅಂತ, ಹತ್ರ ಕೂಡ ಹೋಗದೆ ಇರೋ ಥರ ಮಾಡಿದ್ದಾರೆ. ಮುಂಚೆ ಎಲ್ಲ ಅದ್ರ ಮೇಲೇ ಹತ್ತಿ ಅದರೊಳಗಡೆ ಎಲ್ಲ ಕೈ ಹಾಕಿ ಬೂದಿ ಎಲ್ಲ ತೆಗಿತಿದ್ರು. ಇವಾಗಂತೂ ತೆಗಿಯೋದಕ್ಕೆ ಬಿಡೋದೇ ಇಲ್ಲ. ಹಾಗೆ ಈಗ ದರ್ಶನ ಮಾಡಿಕೊಂಡು ಪಾರ್ವತಿ ದೇವಿ ಹಾಗೆ ಇನ್ನು ಶಿವ ಮತ್ತು ಇನ್ನು ಒಬ್ಬರು ಋಷಿಮುನಿಗಳದ್ದು ಇದೆ. ಆ ಋಷಿಮುನಿಗಳು ಹೆಸರು ಕೂಡ ನನಗೆ ಗೊತ್ತಿಲ್ಲ ಸರಿಯಾಗಿ. ಗೊತ್ತಿದ್ರೆ ನೀವೇ ಕಮೆಂಟ್ ಮಾಡಿ. ಈಗ ಪೂಜೆ ಎಲ್ಲ ಮುಗೀತು. ಆನಂತರ ಇವಾಗ ಹೊರಗಡೆ ಹೋಗಿ ನೋಡೋಣ ಜಾತ್ರೆ ಎಲ್ಲ ಯಾವ ಥರ ಇದೆ ಅಂತ ನೋಡ್ಕೊಳ್ಳೋಣ. ಹಾಗೆ ಈ ಋಷಿ ಮುನಿಗಳು ತಪಸ್ಸಿಗೆ ಕೂರ್ತಿದ್ರಲ್ಲ ಆ ಜಾಗದಲ್ಲಿ ಸುತ್ತಲೂ ಕಟ್ಟೆ ಥರ ಮಾಡಿ ಗ್ಲಾಸ್ ಹೌಸ್ ಥರ ಮಾಡಿದ್ದಾರೆ. ಚೆನ್ನಾಗಿದೆ ತುಂಬಾನೇ. ಮಧ್ಯದಲ್ಲಿ ಋಷಿಗಳ ಒಂದು ವಿಗ್ರಹನ ಇಟ್ಟಿದ್ದಾರೆ ಚಿಕ್ಕದಾಗಿರೋ ಅಂತ. ಅದನ್ನು ಕೂಡ ನೋಡ್ಕೊಬರೋಣ. ಈಗ ಅವ್ರ ಹೆಸರನ್ನ ಮರ್ತು ಬಿಟ್ಟಿದ್ದೀನಿ ನಾನು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಸುತ್ತಲೂ ವಾವ್ ಅಂತಲೇ ಹೇಳ್ಬೋದು. ಈ ಸ್ಥಳಕ್ಕೆ ಬಂದ್ರೆ ಮುಂಚೆ ಅಂತೂ ಇಷ್ಟೊಂದು ಇಂಪ್ರೂವ್ ಇರಲಿಲ್ಲ, ಇವಾಗಂತೂ ಇನ್ನೂ ಚೆನ್ನಾಗಿ ಮಾಡ್ತಲೇ ಇದ್ದಾರೆ. ಇನ್ನೂ ಪ್ರಿಪ್ರೇಷನ್ ಎಲ್ಲ ಆಗ್ತಾನೆ ಇದೆ, ಅಂದ್ರೆ ಕಟ್ಟೋದು ಅದನ್ನೆಲ್ಲ ರೆಡಿ ಮಾಡ್ತಾನೆ ಇದ್ದಾರೆ. ತುಂಬಾನೇ ಚೆನ್ನಾಗಿದೆ. ಫಸ್ಟ್ ಅಂತೂ ಒಂದು ದೇವಸ್ಥಾನ ಹಾಗೆ ಒಂದು ಕಾಂಪೌಂಡ್ ತರ ಹಾಕಿ ಬಿಟ್ಟಿದ್ರು ಅಷ್ಟೇನೆ. ಇವಾಗಂತೂ ಒಳಗಡೆ ಬಂದ್ರು ಅಂದ್ರೆ ಈಚೆ ಹೋಗೋಕೆ ಮನ್ಸು ಬರಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಖತ್ ಚೆನ್ನಾಗಿರುತ್ತೆ ಬಂದಾಗ ಕೂಡ. ಹಾಗೆ ಈ ಜಾತ್ರೆಯಲ್ಲಿ ಮಾತ್ರ ಅಲ್ಲದೆ, ಇದು ಜಾತ್ರೆ ನಡೆಯೋದು ಶಿವರಾತ್ರಿ ಹಿಂದಿನ ದಿನ ಮತ್ತೆ ಶಿವರಾತ್ರಿ ದಿನ. ಶಿವರಾತ್ರಿ ಮುಗ್ದ ಬೆಳಿಗ್ಗೆನೂ ಕೂಡ 3 ದಿನ ಜಾತ್ರೆ ನಡೆಯುತ್ತೆ. 3 ದಿನ ಕೂಡ ಅಷ್ಟು ಜನ ಬರ್ತಾರೆ, ಅಷ್ಟು ಭಕ್ತಿಯಿಂದ ಕೇಳ್ಕೊಳ್ತಾರೆ, ಅಷ್ಟು ನಂಬಿಕೆಯಿಂದ ಇದ್ದಾರೆ ಇಲ್ಲಿ ಕೂಡ. ತುಂಬಾನೇ ಚೆನ್ನಾಗಿ ನಡೆಯುತ್ತೆ ಜಾತ್ರೆ ಎಲ್ಲ. ಹಾಗೆ ಇಲ್ಲಿ ಅಮಾವಾಸ್ಯೆ ದಿನ ಇದೇ ತರ ಗ್ರ್ಯಾಂಡಾಗೆ ಮಾಡ್ತಾರೆ. ಯಾವಾಗ ಬಂದರೂ ಕೂಡ ಊಟ ತಿಂಡಿ ಎಲ್ಲ ಸಿಗುತ್ತೆ.
3 ಟೈಮ್ ಕೂಡ ಬರ್ತಾರೆ. ಇಲ್ಲಿ ಬಸ್ಗಳು ಎಲ್ಲ ಓಡಿಸ್ತಿರ್ತಾರಲ್ಲ ಅವರು ಕೂಡ ಬಂದು ಊಟ ಮಾಡ್ಕೊಂಡು ಯಾರು ಬೇಕಿದ್ರು ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಮಠದಲ್ಲಿ ಊಟ ಕೂಡ ಸಿಗುತ್ತೆ. ಹಾಗೆಯೇ ದಿಯಂಗೆ ಒಂದು ಬಲೂನ್ ತಕ್ಕೊಳ್ಳೋಣ ಲೈಟಿಂಗ್ಸ್ ಅಂದ್ಕೊಂಡು ಒಂದು ಬಲೂನ್ ತಕ್ಕೊಟ್ಟೆ. ಅವಳಂತೂ ಅದು ಬೇಕು ಇದು ಬೇಕು ಏನಾದರೂ ಮಕ್ಕಳಂತೂ ಹಾಗೇನೆ ಜಾತ್ರೆಗೆ ಹೋದ್ರೆ ಅದು ಬೇಕು ಇದು ಬೇಕು ಅಂತ ಅಂದೇ ಅಂತಾರೆ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಗಾಯ್ಸ್, ಬಾಯ್. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್.